ಎಸಿನು ಸಭೆ ಆದ ನಂತರ ವಾಟಾಳ್ ನಾಗರಾಜ್ ಅವರ ಜೊತೆಗೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಅವರು ಚಿಟ್ಚಾಟ್ ಮಾಡಿದ್ದಾರೆ. ಏನು ಹೇಳಿದ್ದಾರೆ ವಾಟಾಳ್ ನಾಗರಾಜ್ ಅವರು ನೋಡೋಣ ಬನ್ನಿ. ನಮ್ಮ ಜೊತೆಗೆ ಕನ್ನಡ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರುವಂತಹ ವಾಟಾಳ್ ನಾಗರಾಜ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಿ ಸರ್, ಯಾವ ರೀತಿಯಾಗಿರುತ್ತೆ ಕರ್ನಾಟಕ ಬಂದ್? 13ನೇ ತಾರೀಕು ನೀವು ಕಂಡರಿಯದಂಥ ಶಾಂತಿಯುತವಾದ ಬಂದ್ ನಾವು ಶಾಂತಿಯುತವಾಗಿ ಬಂದ್ ಮಾಡಬೇಕು ಅಂತೇಳಿ ಸಮಗ್ರ ನಾಡಿನ ಜನತೆಗೆ ಕರೆ ಕೊಟ್ಟಿದ್ದೀವಿ. ಅವತ್ತು 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಆಗುತ್ತಾ ಅಥವಾ ಹೇಗೆ ಅಂತ ಸರ್? ಸಂಪೂರ್ಣ ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಸಂಪೂರ್ಣ ಬಂದ್ ಹಾಗೆ ಆಗುತ್ತೆ. ಬೆಂಗಳೂರಿನಲ್ಲಿ ಯಾವ ರೀತಿಯಾಗಿ ಹೋರಾಟ ಇರುತ್ತೆ ಅಂತ ಸರ್? ಕುಡಿಯೋಕೆ ನೀರು ಸಿಕ್ಕಲ್ಲ, ಅಷ್ಟು ಬಂದ್ ಆಗುತ್ತೆ. ಆಸ್ಪತ್ರೆಗಳು ವಿನಾಯಿತಿ ಕೊಡ್ತೀವಿ. ಇದಾದಮೇಲೆ ಸಂಪೂರ್ಣವಾಗಿ ಔಷಧಿ ಅಂಗಡಿಗಳು ವಿನಾಯಿತಿ. ಆ ದೃಷ್ಟಿಯಿಂದ ಯಾರಿಗೂ ತೊಂದರೆ ಆಗದ ರೀತಿ ಬಂದ್ ನಾವು ಮಾಡ್ತಾಯಿದ್ದೀವಿ. ಸರ್, ಈಗ ರಾಜ್ಯ ಕೇಳ್ತಾ ಇರುವಂಥದ್ದು ಅಥವಾ ಬೆಂಗಳೂರು ಸೇರಿದಂತೆ ಕೇಳ್ತಾ ಇರುವಂಥದ್ದು ನಮಗೆ ಕುಡಿಯೋಕೆ ನೀರು ಕೊಡಿ ಅಂತೇಳಿ, ಆದರೆ ತಮಿಳ್ನಾಡು ಕೇಳ್ತಾ ಇರೋದು ನಮಗೆ 3ನೇ ಬೆಳೆಗೆ ನೀರು ಕೊಡಿ ಅಂತೇಳಿ. ಇದು ಎಷ್ಟು ನ್ಯಾಯ ಅಂತ? ಅದು ಒಂದೇ ಅಲ್ಲ, ಅವರು ಅಟವಾದಿಗಳಾಗಿದ್ದಾರೆ. ಅವರಿಗೆ ಮೊದಲು ಕರ್ನಾಟಕ ರಾಜ್ಯದ ರೈತರಿಗೆ, ಜನರಿಗೆ, ಬೆಂಗಳೂರಲ್ಲಿರ್ತಕ್ಕಂಥ ತಮಿಳರು ಇದ್ದಾರಲ್ಲ, ಅವ್ರ ಗತಿ ಏನು? ಬಂದಿಲ್ಲಿ ವಿಜಯ್ ನಾವು ನೀರು ಕೊಡಲ್ಲ ಅಂತಂದರೆ, ಬಿಡೋದಿಲ್ಲ ಅಂತಂದರೆ ಗತಿ ಏನು? ಸರಿ ಇಲ್ಲ, ನಾವು ನೀರು ಕೊಡೋಕ್ಕಾಗೋದಿಲ್ಲ, ನಮ್ಮಲ್ಲಿ ನೀರು ಇಲ್ಲವೇ ಇಲ್ಲ. ಸರ್, ಈಗ ತಮಿಳ್ನಾಡು ವಿಚಾರ ಬಂದಾಗ ಅಲ್ಲಿರುವಂಥ ಎಲ್ಲ ಪೊಲಿಟಿಷಿಯನ್ಸ್ ರಾಜ್ಯದ ಪರವಾಗಿ ಧ್ವನಿ ಎತ್ತುತ್ತಾರೆ ಸರ್, ಅಂದರೆ ಎಲ್ಲ ಸರ್ವ ಪಕ್ಷಾತೀತವಾಗಿ ಒಟ್ಟಿಗೆ ನಿಲ್ತಾರೆ. ಆದರೆ ನಮ್ಮ ರಾಜ್ಯ ಅಂತ ಬಂದಾಗ ರಾಜ್ಯದ ಹಿತಾಸಕ್ತಿ ಅವ್ರಿಗೆ ಮುಖ್ಯ ಅಲ್ಲ, ಪಕ್ಷದ ಹಿತಾಸಕ್ತಿ ಮುಖ್ಯ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಮೊದಲಿಂದ ಇದು ಬಂದುಬಿಟ್ಟಿದೆ. ಈ ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಅಂತ ಬಂದು ಅದು ವಿಚಿತ್ರವಾಗಿದೆ. ನಮ್ಮ ರಾಜ್ಯದಲ್ಲಿ ಯಾರೇ ಆಗಿರಲಿ ಒಂದೇ ಕನ್ನಡಕ್ಕಾಗಿ, ಕರ್ನಾಟಕಕ್ಕಾಗಿ ಇದು ಬರಬೇಕು. ನಿಮ್ಗೆ ಹೇಳೋದಾದರೆ ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳು ಒಂದು ಮಾತನ್ನು ಆಡಲಿಲ್ಲ ಪಾರ್ಲಿಮೆಂಟ್. ಇದು ನಮಗೆ ನೋವಾಗ್ತಾ ಇದೆ. ಸರ್, ಈಗ ಇನ್ನೊಂದು 3ನೇ ತಾರೀಕು ವಿಜಯ್ ಇಲ್ಲಿಗೆ ಬರ್ತಿದ್ದಾರೆ ಸರ್, ಏನು ಹೇಳ್ತೀರಿ? ಈ ಒಂದು ವಿವಾದಗಳ ನಡುವೆನೇ ಬರ್ತಾ ಇದ್ದಾರೆ, ಏನು ಹೇಳ್ತೀರ ಅವರಿಗೆ? ಅವರು ಬರೋದು ಈ ಸಂದರ್ಭದಲ್ಲಿ ಸರಿಯಿಲ್ಲ. ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ, ಖಂಡಿತವಾಗಿ ನೀರು ನಾವು ಬಿಡೋದಿಲ್ಲ. ನೀವು ನೀರು ಬಿಡಬೇಕು ಅಂತ ಬರೋದಾದರೆ ಬರಬೇಡಿ. ಬೇರೆ ಅವರ ಸ್ನೇಹದಲ್ಲಿ ಬಂದರೆ ಬನ್ನಿ. ನೀವು ನೀರಿಗಾಗಿ ಬಂದರೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ಸರ್, ಈಗ CWMA ಮತ್ತು CWRC ತಮಿಳ್ನಾಡಿಗೆ ನೀರು ಬಿಡಿ ಅಂತೇಳಿ ಹೇಳಿದೆ ಸರ್. ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂಥ ಸಾಧ್ಯತೆ ಇದೆ ರಾಜ್ಯ ಸರ್ಕಾರ. ಸೊ ಅಲ್ಲೂ ಕೂಡ ಇಲ್ಲ, ಆದೇಶದ ಪ್ರಕಾರ ಕರೆಕ್ಟ್ ಇದೆ, ನೀವು ನೀರು ಬಿಡಿ ಅಂತಂದರೆ ಹೆಂಗೆ ಸರ್ ಅಂತ? ನೀರೇ ನಮ್ಮಲ್ಲಿ ಇಲ್ಲ. ಅದನ್ನೇ, ನೀರು ಇಲ್ವೇ ಇಲ್ವಲ್ಲ. ನೀರು ಇದ್ದಿದ್ರೆ ಬಿಡಬೇಕು, ನೀರೇ ಇಲ್ವೇ, ಬಿಡೋದೇನು ಬಂತಲ್ಲಿ? ನೀರು ಇಲ್ವೇ ಇಲ್ಲ. ಕೊನೆಯದು, ಈ ಸರ್ವಪಕ್ಷಗಳ ಸಭೆ ಅನ್ನುವಂಥದ್ದು ಏನು ಕರೀತಾರೆ, ಅದು ಕೇವಲ ಕಣ್ಣೊರೆಸೋ ತಂತ್ರ. ಅಲ್ಲಿ ಎಲ್ಲರೂ ಕೂಡ ಯಾರು ಆ್ಯಕ್ಚುಲ್ ಆಗ ಒಂದು ಸಭೆಯಲ್ಲಿರಬೇಕು ಆ ಒಂದು ಮುಖಂಡರು ಯಾರೂ ಇರೋದಿಲ್ಲ. ಕೇವಲ ಪೊಲಿಟಿಕಲ್ ಪಾರ್ಟಿಗಳನ್ನು ಮಾತ್ರ ಕರೆಸಿ ಸರ್ವಪಕ್ಷಗಳ ಸಭೆ ಅಂತೇಳಿ ಕರೀತಾರೆ ಅನ್ನುವಂಥದ್ದು. ಇದನ್ನು, ಈ ಥರದ ಸಭೆಗೆ ನೀವು ಏನು ಹೇಳ್ತೀರಿ ಸರ್? ಇದು ನಾನು ಹೇಳ್ತೀನಿ ನಿಮಗೆ, ಇದು ವಿರೋಧ ಪಕ್ಷಗಳ ಸಭೆ ಅಲ್ಲ. ಇದು BJP, JDS, ಕಾಂಗ್ರೆಸ್ ಸಭೆ. ವಿರೋಧ ಪಕ್ಷಗಳು ಅಂತಂದರೆ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೋರಾಟಗಾರರು, ರೈತರು, ಬೇರೆ ಬೇರೆ ಪಕ್ಷ ಎಲ್ಲರನ್ನೂ ಕರಿಬೇಕಾಗಿತ್ತು, ಕರೆದು ಮಾತಾಡಬೇಕಾಗಿತ್ತು. ಮಾತಾಡದೇ ಇರತಕ್ಕಂಥದ್ದು ಸರಿಯಲ್ಲ. ಸರಿ, ನೀವು ಒಂದು ಮಾತು ಹೇಳಿದ್ರಿ, ನಾನು ಮುಖ್ಯಮಂತ್ರಿ ಆದರೆ ತಮಿಳ್ನಾಡಿಗೆ ನೀರು ಬಿಡೋದೇ ಇಲ್ಲ ಅಂತ ಹೇಳಿ. ಹೌದು, ನಾನು ಬಿಡೋಂಥ ಪರಿಸ್ಥಿತಿ ಬಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ. ಏನಿದೆ ಅಲ್ಲಿ ಕಟ್ಕೊಂಡು? ಇದಿಷ್ಟು ವಾಟಾಳ್ ನಾಗರಾಜ್ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ್ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಇದಾದ ನಂತರ ಈಗ ಸಾರಾ ಗೋವಿಂದ್ ಅವ್ರ ಜೊತೆಗೂ ಕೂಡ ಮಾತನಾಡಿಸಿದ್ದಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್. ಬನ್ನಿ, ಅವ್ರು ಏನು ಹೇಳಿದ್ದಾರೆ ನೋಡೋಣ. ನಮ್ಮ ಜೊತೆಗೆ ಸಾರಾ ಗೋವಿಂದ್ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ 13ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದೀರಾ, ಡಿಲೇ ಆಯಿತು ಅಂತ ಅನ್ಸೋದಿಲ್ವಾ ಅಂತ? ಇಲ್ಲ, ಖಂಡಿತ ಡಿಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಂದು ಬಂದನ್ನು ಯಶಸ್ವಿಗೊಳಿಸ್ಬೇಕಾದ್ರೆ ಅದರಿಂದ ಎಷ್ಟು ಶ್ರಮ ಇದೆ ಅಂತ ಹೇಳ್ಬಿಟ್ಟು
ಕರ್ನಾಟಕದಂತೆ ಎಲ್ರಿಗೂ ಗೊತ್ತಿದೆ. ನಾವು ಸಮಯ ಯಾಕೆ ತೊಗೊಂಡಿದ್ದೀವಿ ಅಂತ ಹೇಳಿದ್ರೆ ಇಡೀ ಕರ್ನಾಟಕ ಸುತ್ತಬೇಕು. ಕಾವೇರಿ ಕೇವಲ ಕರ್ನಾಟಕಕ್ಕೆ ಬೆಂಗಳೂರು ಮೈಸೂರಿಗೆ ಸೀಮಿತವಾಗಿದ್ದಲ್ಲ. ಮಹದಾಯಿ ಕಳಸಾ ಬಂಡೂರಿ ಕೇವಲ ಬೆಂಗಳೂರಿಗೆ ಆ ಭಾಗಕ್ಕೆ ಸೀಮಿತವಾಗಿಲ್ಲ. ಇದು ಅಖಂಡ ಕರ್ನಾಟಕದ ಸಮಸ್ಯೆ. ಈ ಸಮಸ್ಯೆಯನ್ನು ನಾವು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ನಾವು ಆ ಜನರನ್ನು ಬೆಂಬಲ ಕೇಳಬೇಕು, ಅವರನ್ನ ಪ್ರೀತಿ ವಿಶ್ವಾಸ ಗಳಿಸಬೇಕು. ಅದಕ್ಕೋಸ್ಕರ ಸಮಯ ಈಗ ನೀರಿಲ್ಲ, ಒಂದು ಕಡೆ ನೀರಿಲ್ಲ, ಸಮಸ್ಯೆ ಏನಿದೆ ಅನ್ನೋದು ವಾಸ್ತವಾಂಶ ಎಲ್ರಿಗೂ ಗೊತ್ತಿದೆ. ಆದರೂ ಕೂಡ ಯಾಕೆ ಪ್ರತಿ ಬಾರಿನೂ ಕೂಡ CWRC ಆಗ್ಬೋದು ಅಥವಾ CWMA ವಿಚಾರದಲ್ಲಿ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ಅಂತ ಅನ್ನಿಸ್ತಿದೆ? ಇವರೆಲ್ಲರೂ ಕೂಡ ತಮಿಳುನಾಡಿನ ರಾಜಕಾರಣಿಗಳ ತಮಿಳುನಾಡನ್ನು ಓಲೈಸೋದಕ್ಕೋಸ್ಕರ ಇವತ್ತು ಕರ್ನಾಟಕವನ್ನು ಕಡೆಗಣಿಸ್ಕೊಂಡೇ ಬಂದಿದ್ದಾರೆ. ನಾನು ನೀವು ನಿನ್ನೆ ಮೊನ್ನೆಯಿಂದ ನೋಡ್ತಾ ಇಲ್ಲ, ಸುಮಾರು 45 ವರ್ಷ ಆಯಿತು ನಾನು ಹೋರಾಟ ಮಾಡಿ. 91 ಇಸ್ವಿ ಇವತ್ತು ನನಗೆ ನೆನಪಾಗ್ತಾ ಇದೆ. 91ರಲ್ಲಿ ಇದೇ ಒಂದು ರೀತಿ ತೀರ್ಪು ಕೊಟ್ಟಾಗ ಕರ್ನಾಟಕದಲ್ಲಿ 26 ಜನ ಕನ್ನಡಿಗರು ಸತ್ತು. ಅದನ್ನು ಒಪ್ಕೊಳ್ತೀರಾ ನೀವು? ಆ ಒಂದು ಪರಿಸ್ಥಿತಿ ಮತ್ತೆ ಮರುಕಳಿಸ್ಬೇಕಾ? ಅದಾಗಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಸರ್, ಈ ಒಂದು ವಿವಾದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯನೇ ಇಲ್ವಾ ಅಂತ ನೀವೇ ಹೇಳಿದ್ರೆ, ಕಳೆದ ಹಲವು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಬರ್ತಾ ಇದ್ದೀನಿ, ಆದರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಅಂತ. ನೋಡಿ, ನಮ್ಮಲ್ಲಿ ಗಟ್ಟಿತನ ಇರಬೇಕು. ನಮ್ಮಲ್ಲಿರೋಂಥ ರಾಜಕೀಯ ಪಕ್ಷಗಳು ಯಾವುದೇ ಇರಲಿ, ನಾನು ಅದು ಇದು ಅಂತ ಹೇಳಲ್ಲ, ಇವರಲ್ಲಿ ಗಟ್ಟಿತನ ಇದ್ದರೆ ನಾವ್ಯಾಕೆ ಹಿಂಗೆ ಆಗಬೇಕಾಗಿತ್ತು? ಇವರಲ್ಲಿ ಆ ಒಂದು ಗಟ್ಟಿತನ ಇಲ್ಲ. ಅದೇ ಇವತ್ತು ನಮ್ಮನ್ನು ಕಾಡ್ತಾ ಇರೋದು. ಭಾಷೆ ಬಗ್ಗೆ ತಗೊಳ್ಳಿ, ನೆಲ ಜಲದ ಬಗ್ಗೆ ತಗೊಳ್ಳಿ, ನೀರಿನ ಬಗ್ಗೆ ತಗೊಳ್ಳಿ, ಮಹದಾಯಿ ಯೋಜನೆ ಎಷ್ಟು ವರ್ಷ ಆಯಿತು? ಯಾಕೆ ಸುಮ್ಮನೆ ಕೂತಿದ್ದಾರೆ? ರಾಜೀನಾಮೆ ಕೊಟ್ಟು ಕೇಂದ್ರ ಸರ್ಕಾರ. ತಮಿಳುನಾಡು ವಿಚಾರ ಬಂದಾಗ ಅಲ್ಲಿರೋ ಎಲ್ಲ ಪೊಲಿಟಿಷಿಯನ್ಸ್ ಒಂದಾಗಿ ರಾಜ್ಯದ ಪರವಾಗಿ ಮಾತಾಡ್ತಾರೆ, ಆದರೆ ನಮ್ಮ ರಾಜ್ಯದಲ್ಲಿ ಪಕ್ಷಕ್ಕಾಗಿ ಹೋರಾಡ್ತಾರೆ ಬಿಟ್ಟರೆ ರಾಜ್ಯದ ಹಿತಾಸಕ್ತಿ ಕಾಯ್ದುಕೊಳ್ತಾ ಇಲ್ಲ ಅಂತ ಒಂದು ಆರೋಪ ಇದೆ. ಪಕ್ಷಾತೀತವಾಗಿ ಯಾರೂ ಹೋರಾಟ ಮಾಡ್ತಾ ಇಲ್ಲ. ನಾಡಿನ ಸಮಸ್ಯೆಯನ್ನು ಇಟ್ಕೊಂಡು ಅಲ್ಲಿ ಇದರಲ್ಲಿ ಲೋಕಸಭೆಯಲ್ಲಿ ಒಂದು ಧ್ವನಿಯಾಗಿ ಮಾತಾಡ್ತಾ ಇಲ್ಲ. ಎಷ್ಟು ಜನ ಇದ್ದಾರೆ ಲೋಕಸಭಾ ಸದಸ್ಯರು? ಏನು ಮಾಡ್ತಾ ಇದ್ದಾರೆ? ಇವರಿಗೆ ಈ ನಾಡಿನ ಜನರ ಓಟ್ಗಳು ಬೇಕು, ಕೇಂದ್ರದಲ್ಲಿ ಕೂತ್ಕೋಬೇಕು, ಮಜಾ ಮಾಡಬೇಕು, ಅಷ್ಟೇ ನಾನು ನಿಮ್ಮ ಕರ್ತವ್ಯ. ಈ ವಿವಾದದ ನಡುವೆ 3ನೇ ತಾರೀಕು ತಮಿಳುನಾಡು CM ರಾಜ್ಯಕ್ಕೆ ಬರ್ತಿದ್ದಾರೆ ಸರ್. ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ನನಗೆ ಅವ್ರು ಬರಬಾರ್ದು ಅಂತ ನಮ್ಮ ಉದ್ದೇಶ ಇಲ್ಲ. ಅವರು ಒಳ್ಳೆ ರೀತಿಯಲ್ಲಿ ಈ ನಾಡಿನ ಸಮಸ್ಯೆಯನ್ನು ಅರ್ಥಕೊಳ್ಳೋದಕ್ಕೆ ಬಂದರೆ ನಮಗೆ ಸ್ವಾಗತ ಇದೆ. ಇಲ್ಲಿಗೆ ಬಂದು ನೀರು ಬಿಡಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಸ್ವಾಗತ ಇಲ್ಲ. ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ ಸರ್? ನೋಡೋಣ, ಮುಂದಿನ ದಿನಗಳಲ್ಲಿ ತೀರ್ಮಾನ ಮಾಡ್ತೀವಿ. ಯಾಕೆಂತ ಹೇಳಿದ್ರೆ ಒಳ್ಳೆ ರೀತಿಯಲ್ಲಿ ಬಂದರೆ ನಾವು ಸ್ವಾಗತ ಮಾಡ್ತೀವಿ. ಕೊನೆಯ ಪ್ರಶ್ನೆ, 13ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ ಆಗತ್ತಾ, ಸ್ತಬ್ಧ ಆಗತ್ತಾ? ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಮ ಸಹಕಾರ ಭಾಳ ಮುಖ್ಯ. ದಯಮಾಡಿ ನಿಮ್ಮ ಜೊತೆಗೆ ನಾಡಿನ ಎಲ್ಲ ನನ್ನ ಕನ್ನಡ ಪರ ಸಂಘಟನೆಗಳಿಗೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ನೀವು ನಮ್ಮ ಪರವಾಗಿ ನೀವು ಜನರಲ್ಲಿ ಮಾಹಿತಿಯನ್ನು ಕೊಟ್ಟರೆ ಆ ಜನ ಅಲರ್ಟ್ ಆಗ್ತಾರೆ. ದಯಮಾಡಿ ಆ ಕೆಲಸ ನಿಮ್ಮಿಂದ ಆಗಬೇಕು ಅಂತ ನಾನು ಕೇಳ್ತೀನಿ. ಇದಿಷ್ಟು ಸಾರಾ ಗೋವಿಂದ ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ಉಲ್ಲಾಸ ಸ್ಕಿರ್ವಾಸ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.